ಶಿಡ್ಲಘಟ್ಟ ತಾಲೂಕಿನ ಗುಡಳ್ಳಿ ಗ್ರಾಮದ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿಯ ದಿನದಂದು ಅದ್ದೂರಿಯಾಗಿ ನಡೆಸಿಕೊಟ್ಟರು. ತಹಸೀಲ್ದಾರ್ ಬಿಎನ್ ಸ್ವಾಮಿ ಮತ್ತು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಶ್ರೀ ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು. ಗುಡಳ್ಳಿ ಗ್ರಾಮದ ಮಹಿಳೆಯರಿಂದ ಸ್ವಾಮಿಗೆ ದೀಪಗಳನ್ನ ಹೊತ್ತು ವೀರಗಾಸರಿಂದ ಕುಣಿತ ಭಕ್ತಾದಿಗಳಿಗೆ ಆಕರ್ಷಣೀಯವಾಗಿತ್ತು. ಮಕ್ಕಳ ಆಟಿಕೆಗಳು, ಬಿಸಿಲು ತಾಪಕ್ಕೆ ತಂಪು ಪಾನೀಯ ಅಂಗಡಿಗಳು, ಸಿಹಿ ತಿಂಡಿ ತಿನಿಸುಗಳ ಅಂಗಡಿಗಳ ಮುಂದೆ ಜನಜಂಗುಳಿ ತುಂಬಿತ್ತು. ಸುತ್ತಮುತ್ತಲ ಅಪಾರ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಸಂದರ್ಭದಲ್ಲಿ ರೈತ ಮುಖಂಡರು, ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರು, ಶ್ರೀ ಸೋಮೇಶ್ವರ ಸ್ವಾಮಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹರಿಕೃಷ್ಣ, ನರಸಿಂಹಮೂರ್ತಿ, ಚನ್ನಕೃಷ್ಣಪ್ಪ, ಮುನಿಯಂಸ್ವಾಮಿ ಹಾಗೂ ಸಮಿತಿ ಸದಸ್ಯರುಗಳು ಮತ್ತು ಊರಿನ ಮುಖಂಡರು ಹಾಜರಿದ್ದರು. ದೇವಸ್ಥಾನದ ಪೂಜಾ ಕಾರ್ಯಗಳನ್ನ ಶಾಸ್ತ್ರೋಕ್ತವಾಗಿ ಕೆಜಿಎಫ್ ರಮೇಶ್ ಸ್ವಾಮಿಗಳು ನೆರವೇರಿಸಿಕೊಟ್ಟರು. ಆಗ್ಬಿಡಪ್ಪ. ಸಮಸ್ತ ನಾಡಿನ ಜನತೆಗೆ ಇವತ್ತು ಸೋಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಿತು. ಅದರಲ್ಲಿ ಎಲ್ಲ ಸುಮಾರು ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಎಲ್ಲ ರೈತರು
ಎಲ್ಲ ಜನಾಂಗದವರು ಎಲ್ಲ ಜನಗಳು ಕೂಡ ಇವತ್ತು ಭಾಗವಹಿಸಿದ್ರು. ತುಂಬಾ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು. ಆ ಭಗವಂತನ ಆಶೀರ್ವಾದ ಪಡೆದಿದ್ದು ಮಹಾಶಿವರಾತ್ರಿ ಹಬ್ಬದ ದಿನ ನಮ್ಮ ಸಕಲ ನಾಡಿನ ಎಲ್ಲ ಜನತೆಗೂ ಆಯುಷು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಗೌರವಗಳನ್ನು ಕೊಟ್ಟು ಕಾಪಾಡಲಿ. ಬರುವಂತ ದಿನಗಳೆಲ್ಲ ಸುಖಕರವಾಗಿರಲಿ. ನಮ್ಮಲ್ಲಿ ಹೆಚ್ಚಿನ ಜನ ರೈತರೇ ಕೂಡಿರೋದ್ರಿಂದ ಸಕಾಲಕ್ಕೆ ಮಳೆ ಬೆಳೆ ಆಗಿ ಎಲ್ಲ ಸಮೃದ್ಧಿಯಾಗಿರಲಿ. ಓದ್ತಾ ಇರೋ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ ಅಂತ ಕೇಳ್ಕೊಳ್ತಾ ಸಮಸ್ತ ನಾಡಿನ ಜೊತೆ ಒಳ್ಳೇದಾಗ್ಲಿ ಅಂತ ಈ ಭಗವಂತನ ಕೇಳ್ಕೊಳ್ತಾರೆ. ಎಲ್ಲರೂ ಒಳ್ಳೇದಾಗ್ಲಿ. ಧನ್ಯವಾದ. ಮರತುನಿಗಾಸರಾಗಬಲ್ಲಿ ಬಟ್ಟ ಮಾಸರಿ ಗುಂಡು ತಂದು 7 ಗಂಟೆ 30 ನಿಮಿಷಕ್ಕೆ ಬೆಂಗಳೂರಿನ ಹೆಸರಾಂತ ಕಲಾವಿದರಾಗಿ ಕಾವ್ಯ ಮೆಲೋಡಿಸ್ ಅವರಿಂದ